ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಮುಳುಗಾಯ್ದೊಂದು ಫ್ರೈಯನ್ನು ಮಾಡೋದನ್ನೇ ಹೇಳ್ಕೊಡ್ತೀನಿ. ನಾನಿವತ್ತು ನನ್ನ ತವ್ರ ಮನೆಗೆ ಬಂದಿದ್ದೆ. ಹಾಗೆ ನಮ್ಮ ಅಣ್ಣನ ಮನೆಯಲ್ಲಿ ಅಲ್ಲಿ ಒಂದು ಮುಳುಗಾಯಿ ಗಿಡ ಇತ್ತು. ಫ್ರೆಶ್ ಆಗಿ ಮುಳುಗಾಯಿ ಬಿಟ್ಟಿದ್ದು. ಹಾಗಾಗಿ ಏನು ಮಾಡೋದು ಅಂತ ಹೇಳಿ ತೊಗೊಂಡೊಂದು ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತಯಾರು ಮಾಡ್ತಿದ್ದೀನಿ. ನೋಡಿ, ಮುಳುಗಾಯಿ ತಂದು ತೊಳೆದು ಅದನ್ನು ರೌಂಡು ಸ್ಲೈಸ್ನಾಗಿ ಮಾಡಿಕೊಂಡು ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ನೆನೆಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಕಡಲೆ ಹಿಟ್ಟು ಅದನ್ನು ನಾನು 2 ಸ್ಪೂನ್ ತೊಗೊಂಡಿದ್ದೀನಿ. ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಖಾರದ ಪುಡಿ, ಅಂದರೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ತೊಗೊಳ್ಳಿ ಸ್ನೇಹಿತರೆ. ನಾನಿಲ್ಲಿ 1.5 ಸ್ಪೂನನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಹಾಕಿ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡೋಣ. ಸ್ನೇಹಿತರೆ, ಈ ಹಂತದಲ್ಲಿ ಅದಕ್ಕೆ ನಾವು ಸ್ವಲ್ಪ ಜೀರಿಗೆ ಕೂಡ ಹಾಕೋಣ. ಜೀರಿಗೆ ಹಾಕೋದ್ರಿಂದ ಇದರ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗೆ ಸ್ನೇಹಿತರೆ, ಇದಕ್ಕೆ ಹುಳಿಗೆ ನಾವು ಸ್ವಲ್ಪ ಲಿಂಬೆ ರಸವನ್ನು ಹಾಕ್ಕೊಳ್ಳೋಣ. ಲಿಂಬೆ ರಸ ಹಾಕೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈಗ ಹೋಳುಗಳೆಲ್ಲ ಚೆನ್ನಾಗಿದೆ, ಕಪ್ಪಾಗಿಲ್ಲ. ಯಾಕಂದರೆ ನಾವು ಇದನ್ನು ಉಪ್ಪು ನೀರಲ್ಲಿ ನೆನೆಸೋದ್ರಿಂದಾಗಿ ಹೋಳುಗಳು ಕಪ್ಪಾಗೋದಿಲ್ಲ. ಇದನ್ನು ನಾವು ತಗೊಂಡು ಈಗ ಇದಕ್ಕೆ ಬೈಂಡಿಂಗನ್ನು, ಅಂದರೆ ನಾವು ತಯಾರು ಮಾಡಿಟ್ಟಿರೋ ಈ ಪೌಡರನ್ನು ಇದಕ್ಕೆ ನಾವು ಹಾಕೋಣ. ನೋಡಿ ಸ್ನೇಹಿತರೆ, ಇದನ್ನು ಈ ಥರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇದಕ್ಕೆ ಚೆನ್ನಾಗಿ ಬೈಂಡ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಪೇಸ್ಟಾಗಿ ನಾವು ತಯಾರು ಮಾಡ್ಕೊಳ್ಳೋಣ. ಹಾಗೆ ಅದನ್ನು ಒಂದೊಂದೇ ಹೋಳುಗಳು ತಗೊಂಡು ಚೆನ್ನಾಗಿ ಅದಕ್ಕೆ ಮಿಕ್ಸನ್ನು ಮಾಡೋಣ. 2 ಕಡೆ ಚೆನ್ನಾಗಿ ಹಚ್ಚಿ ಇಡೋಣ. ತಯಾರಾಗಿದೆ, ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ. ಇದಕ್ಕೆ ಒಂದು ಬಾಣಲೆನ ತಗೊಳ್ಳೋಣ. ಬಾಣಲೆ ಅಥವಾ ಕಡಾಯಿ ಯಾವ್ದಾರು ಆಗುತ್ತೆ. ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಣ. ಎಣ್ಣೆ ನಿಮಗೆ ಯಾವ್ದು ಬೇಕು ಅದನ್ನು ಹಾಕ್ಕೊಳ್ಳಿ. ನಾನು ನಮ್ಮ ಮನೆ ಎಣ್ಣೆನೇ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋಣ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಹಾಕೋದ್ರಿಂದ ಇದರ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆಯೇ ಸಾಸಿವೆ ಸಿಡಿದ ನಂತರ ನಾವು ಹೋಳುಗಳನ್ನು ತಗೊಂಡು ಒಂದೊಂದಾಗಿ ಅದಕ್ಕೆ ನಿಧಾನಕ್ಕೆ ಎಣ್ಣೆಯಲ್ಲಿ ಹಾಕೋಣ. ಸ್ನೇಹಿತರೆ, ಈ ಹಂತದಲ್ಲಿ ನಾವು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೋಣ. ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿ ನಮ್ಮ ಅಣ್ಣನ ಮನೇಲಿತ್ತು. ಹಾಗಾಗಿ ಅದನ್ನು ನಾನು ಮೇಲ್ಗಡೆ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದಾಗಿ ಅದರ ಸ್ಮೆಲ್ಲು ಮತ್ತು ಅದರ ಟೇಸ್ಟು ಎರಡೂ ಕೂಡ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೇನೆ. ನೋಡಿ ಸ್ನೇಹಿತರೆ, ಬೇಯ್ತಾ ಇದೆ. ಈ ಹಂತದಲ್ಲಿ ಅದನ್ನು ನಾವು ತಿರುಗಿಸಿ ಹಾಕೋಣ. ತಿರುಗಿಸಿ ಎರಡೂ ಕಡೆ ಚೆನ್ನಾಗಿ ಬೇಯಿಸೋದ್ರಿಂದ ಇದು ತಯಾರಾಗುತ್ತೆ. ಹಾಗೆ ಸ್ನೇಹಿತರೆ, ನಾವು ಇದನ್ನು ಮಿಕ್ಸ್ ಮಾಡಿ ಪೇಸ್ಟ್ ಮಾಡುವ ಟೈಮಲ್ಲಿ ನಾವು ಬೇಕಾದರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ನೀವು ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಚೆನ್ನಾಗಿ ಬೇಯ್ತಾ ಇದೆ. ಸ್ನೇಹಿತರೆ, ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕಾಣ್ತಿದೆ. ಟೇಸ್ಟು ಕೂಡ ಹಾಗೇ ಬಂದಿದೆ. ನಿಮಗೆ ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.